ಹಾಯ್ ಇದು ಫ್ರೈಡೇ ಮಿನಿ ವ್ಲಾಗ್. ಇನ್ನೇನು ಹಬ್ಬ ಹತ್ರ ಬಂದ್ಬಿಡ್ತಲ್ವಾ, ಹಂಗಾಗಿ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಶುರು ಮಾಡ್ಕೊಂಡ್ಬಿಡೋಣ ಅಂತೇಳಿ ಇವತ್ತು ಮಾಡ್ತಾ ಇದ್ದೀನಿ. ಶಾಪ್ಗೆ ಸ್ವಲ್ಪ ಲೇಟ್ ಆಗಿ ಹೋಗೋಣ, ಪೂರ್ತಿಯಾಗಿ ಕ್ಲೀನ್ ಮಾಡ್ಬಿಡೋಣ ಅಂತೇಳಿ ಅನ್ಕೊಂಡೆ. ಆದ್ರೆ ಟೈಮ್ ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇನ್ಸ್ಟೆಂಟ್ ಆಗಿ ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಪ್ಪಿಟ್ಟು ಅಂದ್ರೆ ಎಲ್ಲರೂ ಕೂಡ ಮುಖ ಮುರಿತಾರೆ, ಆದ್ರೆ ಇದು ಮಿಲೆಟ್ಸ್ ನ ಬಳಸಿ ಮಾಡಿರೋದ್ರಿಂದ ವಯಸ್ಕರು, ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಮಾಡ್ಕೊಳ್ಳಿಕ್ಕೆ ಒಂದು 5 ರಿಂದ 10 ನಿಮಿಷ ಸಾಕು. ಇದನ್ನ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡು ಅದಕ್ಕೆ ನನಗೆ ಇಷ್ಟವಾಗಿರೋ ತರಕಾರಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹಂಗೆ ಕೂಡ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಇವಾಗ ಮುಖ್ಯವಾಗಿ ರವೆನ ಯೂಸ್ ಮಾಡ್ಕೊಳ್ಬೇಕಲ್ವಾ, ಹಂಗಾಗಿ ನಾನು ಮಲ್ಟಿ ಮಿಲೆಟ್ಸ್ ಉಪ್ಮಾ ಮಿಕ್ಸ್ ನ ಬಳಸ್ಕೊಳ್ತಾ ಇದ್ದೀನಿ. ಏನಿದ್ರಲ್ಲಿ ಅಂತ ವಿಶೇಷ ಅಂದ್ರೆ ಇದನ್ನ ರವೆ ಜೊತೆಗೆ ಬರಗು, ನವಣೆ, ಸಾಮೆ ಅಕ್ಕಿ, ಜೀರಿಗೆ, ಸಾಸಿವೆ, ಗೋಡಂಬಿ, ಶುಂಠಿ, ಕರ್ಬೇವನ್ನ ಬಳಸ್ಕೊಂಡು ತಯಾರು ಮಾಡಿರ್ತಾರೆ. ನಾರ್ಮಲ್ ಉಪ್ಪಿಟ್ಟಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ನಮಗೆ ಸಿಗೋದಿಲ್ಲ, ಆದ್ರೆ ಇದ್ರಲ್ಲಿ ಎಲ್ಲಾನು ಕೂಡ ನಮಗೆ ಸಿಗುತ್ತೆ. ಜೊತೆಗೆ ಇಮ್ಯುನಿಟಿನೂ ಕೂಡ ಇದು ಬೂಸ್ಟ್ ಮಾಡುತ್ತೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಇದನ್ನ ತಿನ್ನೋದ್ರಿಂದ ಈಸಿ ಡೈಜೆಷನ್, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಮತ್ತೆ ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಇವಾಗ ಹುರ್ಕೊಂಡಿರೋ ತರಕಾರಿಗೆ 1 ಕಪ್ ಮಿಲೆಕ್ಸ್ ಮಿಕ್ಸ್ ನ ಸೇರಿಸ್ಕೊಂಡು ಹುರ್ಕೊಂಡ್ಬಿಟ್ಟು ಅದಕ್ಕೆ 2 ಕಪ್ ಕುದಿತಿರೋ ನೀರ್ನ ಹಾಕಿ ಕೈ ಬಿಡದೆ ಚೆನ್ನಾಗಿ ತಿರುಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿ ಹೋಗ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹಬ್ಬದ ದಿನ ನಾವೇನು ಉಪವಾಸ ಇದ್ದು ಪೂಜೆ ಮಾಡ್ತೀವಿ, ಆದ್ರೆ ಮನೇಲಿರೋ ವಯಸ್ಸಾದವರು, ಮಕ್ಕಳು ಇರ್ಬೇಕಲ್ವಾ, ಅವ್ರಿಗೋಸ್ಕರ ಇದನ್ನ ಟ್ರೈ ಮಾಡಿ. ಈ ಮಿಲೆಟ್ಸ್ ಉಪ್ಮಾ ಮಿಕ್ಸ್ ಜೊತೆಗೆ ದೋಸೆ, ಇಡ್ಲಿ ಕೂಡ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ, ಫ್ರೀ ಡೆಲಿವರಿ.